ದಿನಕ್ಕೊಂದು ಬಾಳೆಹಣ್ಣು ತಿನ್ನೋದ್ರಿಂದ ಏನೇನು ಪ್ರಯೋಜನ ಗೊತ್ತಾ? ಈ ಸ್ಟೋರಿ ನೋಡಿ. ದಿನಕ್ಕೊಂದು ಬಾಳೆಹಣ್ಣು ಪ್ರಯೋಜನ ಇಷ್ಟೊಂದು. ದೇಹಕ್ಕೆ ಬಾಳೆಹಣ್ಣು ಎಷ್ಟು ಆರೋಗ್ಯ ನೀಡುತ್ತೆ, ಎಷ್ಟು ಮುಖ್ಯ ಅನ್ನೋದು ನೀವೆಲ್ಲ ತಿಳಿದಿದ್ದೀರಿ. ಅತಿ ಹೆಚ್ಚು ಪ್ರೋಟೀನ್ ನೀಡುವಂತಹ ಹಣ್ಣುಗಳಲ್ಲಿ ಈ ಬಾಳೆಹಣ್ಣು ಕೂಡ ಒಂದಾಗಿದೆ. ಬಾಳೆಹಣ್ಣು ದೇಹಕ್ಕೆ ಬೇಕಾಗುವ ಪ್ರಮುಖ ಪೋಷಕಾಂಶವನ್ನು ನೀಡುತ್ತೆ. ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ವಿಟಮಿನ್ ಎ, ಬಿ, ಸಿ ಮತ್ತು ವಿಟಮಿನ್ ಬಿ6 ಇದೆ. ಇಷ್ಟೆಲ್ಲ ಅಂಶ ಹೊಂದಿರುವ ಬಾಳೆಹಣ್ಣನ್ನ ನಾವು ಊಟ ಮಾಡಿದ ಮೇಲೆ ಸಮಯದ ಮಿತಿ ಇಲ್ಲದೆ ಸವಿಯುವುದು ನೋಡಿರ್ತೇವೆ. ಬಾಳೆಹಣ್ಣುಗಳು ಹಣ್ಣಾಗುತ್ತಿದ್ದಂತೆ ಪೋಷಕಾಂಶಗಳ ಮಟ್ಟವು ನಿರಂತರವಾಗಿ ಹೆಚ್ಚಾಗುತ್ತೆ. ಬಿಳಿ ರಕ್ತ ಕಣಗಳಿಗೆ ಹಸಿರು ಬಾಳೆಹಣ್ಣಿಗಿಂತ ಕಪ್ಪು ಬಾಳೆಹಣ್ಣುಗಳು 8 ಪಟ್ಟು ಹೆಚ್ಚು ಪರಿಣಾಮಕಾರಿ ಅಂತ ತಿಳಿದು ಬರುತ್ತೆ. ಆದರೆ ನೀವು ನಿತ್ಯ ಬೆಳಿಗ್ಗೆ ಒಂದು ಬಾಳೆಹಣ್ಣು ಸೇವಿಸೋದು ಎಷ್ಟು ಆರೋಗ್ಯಕರ ಲಾಭಗಳಿಗೆ ಕಾರಣ ಆಗುತ್ತೆ ಎಂಬುದು ನಿಮ್ಗೆ ಗೊತ್ತಾ? ಕೆಲವರು ಬಾಳೆಹಣ್ಣು ಸೇವನೆಯು ತೂಕ ಹೆಚ್ಚಾಗೋ ಕಾರಣಕ್ಕೆ ಎಂದುಕೊಂಡಿರ್ತಾರೆ. ಆದರೆ ಬಾಳೆಹಣ್ಣು ತೂಕ ಇಳಿಸೋಕ್ಕೂ ಕೂಡ ನೆರವಾಗುತ್ತೆ. ಹಾಗೆ ಜೀರ್ಣಕ್ರಿಯೆಗೆ ಅತ್ಯುತ್ತಮ ಹಣ್ಣಾಗಿದೆ. ಇಡೀ ದಿನ ನೀವು ಅತ್ಯಂತ ಚಟುವಟಿಕೆಯಿಂದ ಕೂಡಿರಬೇಕಾದ್ರೆ ಬೆಳಿಗ್ಗೆ ಒಂದೊಂದು ಬಾಳೆಹಣ್ಣು ಸವಿಬೇಕಂತೆ. ಕೊಬ್ಬು ಮುಕ್ತವಾಗಿರುವ ಈ ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ, ವಿಟಮಿನ್ ಬಿ6 ಮತ್ತು ಆಹಾರದ ನಾರಿನಿಂದ ತುಂಬಿರುವ ಬಾಳೆಹಣ್ಣುಗಳು ಕೊಲೆಸ್ಟ್ರಾಲ್ ಮುಕ್ತ ಮತ್ತು ವಾಸ್ತವಿಕವಾಗಿ ಸೋಡಿಯಂ ಮುಕ್ತವಾಗಿದೆ. ಹಾಗಿದ್ರೆ ನಿತ್ಯ ಒಂದೊಂದು ಬಾಳೆಹಣ್ಣನ್ನ ಸವಿಯೋದ್ರಿಂದ ಆಗುವ ಲಾಭವೇನು ಅನ್ನೋದನ್ನ ನಾವಿಂದು ತಿಳಿದುಕೊಳ್ಳೋಣ ಬನ್ನಿ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಸುಧಾರಿಸುತ್ತೆ. ಬಾಳೆಹಣ್ಣಿನಲ್ಲಿ ಅತ್ಯಂತ ಹೆಚ್ಚು ನಾರಿನಾಂಶ ಇರೋದ್ರಿಂದ ಜೀರ್ಣಕ್ರಿಯೆಗೆ ಬಹಳ ಸಹಕಾರಿ. ಹಾಗೆ ಇದು ಕರಗಿ ಜೆಲ್ನಂತಹ ವಸ್ತುಗಳನ್ನು ಉಂಟು ಮಾಡುತ್ತೆ. ತಜ್ಞರ ಪ್ರಕಾರ ಬಾಳೆಹಣ್ಣುಗಳು ನಿರೋಧಕ ಶಿಷ್ಟವನ್ನ ಹೊಂದಿದೆ. ಇದರಲ್ಲಿನ ಅಂಶಗಳು ದೇಹದಲ್ಲಿನ ಸಕ್ಕರೆ ಮಟ್ಟವನ್ನ ಸುಧಾರಿಸುತ್ತೆ. ನೀವು ಹಸಿವು ನಿಯಂತ್ರಣದಲ್ಲಿಡಬಹುದು. ತೂಕ ಇಳಿಸಿಕೊಳ್ಳೋಕೆ ಸಹಾಯಕಾರಿ. ಬಾಳೆಹಣ್ಣುಗಳ ಸೇವನೆ, ಅದರಲ್ಲೂ ಬೆಳಿಗ್ಗೆ ಸಮಯದಲ್ಲಿ ಈ ಬಾಳೆಹಣ್ಣು ಸೇವನೆಯು ನಿಮ್ಮ ತೂಕ ಇಳಿಕೆಗೆ ಸಹಾಯಕ ಆಗಲಿದೆ. ಬಾಳೆಹಣ್ಣುಗಳು ಕಡಿಮೆ ಕ್ಯಾಲೋರಿಯಿಂದ ತುಂಬಿದೆ, ಆದರೆ ಇದು ಪೌಷ್ಟಿಕ ಆಹಾರದ ಹಾಗೆ ಪೋಷಕಾಂಶ ತುಂಬಿರೋ ಆಹಾರವಾಗಿದೆ. ಹೀಗಾಗಿ ಇದನ್ನ ಊಟದ ಮೊದಲು, ತಿಂಡಿಯ ಮೊದಲು ಸವಿಯೋದ್ರಿಂದ ಹಸಿವು ನೀಗಿಸಲಿದೆ. ಇದರಿಂದ ಆಹಾರ ಕಡಿಮೆ ಸೇವಿಸಬೇಕಾಗತ್ತೆ. ಇದು ತೂಕ ಇಳಿಸೋಕೆ ಸಹಕಾರಿಯಾಗಿದೆ. ಹೃದಯ ಆರೋಗ್ಯಕ್ಕೆ ಬಹಳ ಉತ್ತಮ. ನೀವು ಬೆಳಿಗ್ಗೆ ಎದ್ದು ಬಾಳೆಹಣ್ಣು ಸವಿಯೋದ್ರಿಂದ ಬಹಳ ರುಚಿ ನೀಡುತ್ತೆ. ನಿಮ್ಮ ದೇಹದ ಆರೋಗ್ಯಕ್ಕೆ ಇದು ಬಹಳ ಉತ್ತಮ. ಯಾಕಂದ್ರೆ ಬಾಳೆಹಣ್ಣಿನಲ್ಲಿರುವಂತಹ ಪೊಟ್ಯಾಷಿಯಂ ಹೃದಯದ ಆರೋಗ್ಯಕ್ಕೆ ಬಹಳ ಉಪಕಾರಿಯಾಗಿದೆ. ರಕ್ತದೊತ್ತಡ ನಿವಾರಣೆಗೆ ಅತ್ಯಂತ ಮುಖ್ಯವಾಗಲಿದೆ. ರಕ್ತದೊತ್ತಡ ನಿವಾರಣೆಗೆ ಪೊಟ್ಯಾಷಿಯಂ ಅಂಶ ಬಹಳ ಮುಖ್ಯವಾಗಿದೆ. ಈ ಅಂಶವು ಬಾಳೆಹಣ್ಣಿನಲ್ಲಿ ತುಂಬಿರುವ ಕಾರಣ ದಿನ ಬೆಳಿಗ್ಗೆ ಒಂದೊಂದು ಬಾಳೆಹಣ್ಣನ್ನ ಸೇವಿಸೋದು ಬಹಳ ಉತ್ತಮ. ಮೂತ್ರಪಿಂಡದ ಆರೋಗ್ಯ ಸುಧಾರಿಸಲಿದೆ. ಬಾಳೆಹಣ್ಣಿನ ಪೊಟ್ಯಾಷಿಯಂ ಅಂಶ ಮೂತ್ರಪಿಂಡ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತೆ. ದೀರ್ಘಕಾಲ ಮೂತ್ರಪಿಂಡದ ಸಮಸ್ಯೆ ನಿವಾರಣೆಗೆ ಸಹಕಾರಿಯಾಗಲಿದೆ. ಮೂತ್ರಪಿಂಡವು ದೇಹದಲ್ಲಿನ ಕಲ್ಮಶಗಳ ನಿವಾರಣೆ ಮಾಡಲಿವೆ. ಇದಕ್ಕಾಗಿ ಬಾಳೆಹಣ್ಣು ಮೂತ್ರಪಿಂಡ ಆರೋಗ್ಯಕ್ಕೆ ಬಹಳ ಉತ್ತಮ. ಅಲ್ಲದೆ ಬಾಳೆಹಣ್ಣಿನಲ್ಲಿ ಕಾರ್ಬೋಹೈಡ್ರೇಟ್ ತುಂಬಿರಲಿದೆ. ಇದರಿಂದ ನೀವು ವ್ಯಾಯಾಮ ಮಾಡುವುದು, ದೇಹವನ್ನು ಸುಸ್ಥಿತಿಯಲ್ಲಿ ಇಡೋದು ಸಹಕಾರಿಯಾಗುತ್ತೆ. ಸ್ನಾಯುಗಳ ಆರೋಗ್ಯಕ್ಕೂ ಕೂಡ ಬಾಳೆಹಣ್ಣು ಬಹುಮುಖ್ಯ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.